ಹೆಸರು? ನನ್ನ ಹೆಸರು ಬಿ ನಾರಾಯಣ ಸ್ವಾಮಿ ಅಂತ. ನಾನು ಬ್ರೈಟ್ ಟೆಕ್ನಿಕಲ್ CEO ಕೆಲಸ ಮಾಡ್ತಾ ಇದ್ದೀನಿ. ಹಾಗೇನೆ ರೈತರಿಗೆ ಏನಾದರೂ ಒಂದು ಕೊಡಬೇಕು, ಅನ್ನ ಕೊಡ್ತಕ್ಕಂಥ ರೈತರಿಗಿತ್ತು, ಅದ್ರಲ್ಲಿ ಏನು ಮಾಡೋಕ್ಕಾಗಿಲ್ಲ ನಾವು. ಆಮೇಲೆ ಈ ಕಂಪ್ನಿಗಳಲ್ಲೂ ನೋಡಿದ್ದೀನಿ, ಸುಮಾರು ಕಂಪ್ನಿಗಳು ಮೋಸ ಮಾಡೋ ಕಂಪ್ನಿಗಳು ಜಾಸ್ತಿ ಆಗಿರೋದ್ರಿಂದ ಇವತ್ತು ಈ ಸ್ಥಿತಿಗಾಗಿದೆ. ಇದಕ್ಕೆಲ್ಲ ಒಂದು ಪೂರ್ಣ ವಿರಾಮ ಆಗೋ ಕಾಲ ಬಂದಿದೆ. ನಮ್ಮ ಶರತ್ ಅಂತ ಏನಿದ್ದಾರೆ ಅವರು ಮಿರಾಕಲ್, ಅಷ್ಟು ಚಿಕ್ಕ ವಯಸ್ಸಲ್ಲೇ ಅಷ್ಟೊಂದು ವಿದ್ಯೆ ಕಲಿತು ಒಬ್ಬ ಇಂಜಿನಿಯರ್ ಆಗಿ ಇವತ್ತು ಆ ಒಂದು ಕಂಪ್ನಿನಲ್ಲಿ ಯಾವ ಕಂಪ್ನಿ ಯಾಕೆ ನಡೆಸಬೇಕು ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪಿನ್ ಟು ಪಿನ್ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಕಂಪ್ನಿಗಳಲ್ಲಿ ಎಲ್ಲರೂ ಕೂಡ ಯಾರು ಶ್ರೀಮಂತರು ಕೆಲವರಾಗಿದ್ದಾರೆ ಹೊರತು ಯಾರು ಶ್ರೀಮಂತರಾಗ್ತಾ ಇಲ್ಲ. ಹಾಗಾಗಿದೆ ವಿಶೇಷ ನೀವು ಹೆಣ್ಮಕ್ಳು 53% ಎಬೋವ್ ಇದ್ದಾರೆ ಈಗ ಇದರಲ್ಲಿ. ಯಾಕಂದರೆ ಇವತ್ತು ಹೆಣ್ಣು ಸಮಾಜದ ಕಣ್ಣಾಗಬೇಕಾಗಿದೆ. ಹಂಗಾಗಿ ಕಂಪನಿಗಳು ಸುಮಾರು ಕಡೆ ಚೀಟಿಂಗ್ ಮಾಡೋದ್ರಿಂದ ಇವತ್ತು ಅವರು ಉಳಿಗಾಲ ಇಲ್ಲ. ಬಟ್ ಇವತ್ತು ಸಂಘಟನೆಯಿಂದ ಇದು ಇಡೀ ವರ್ಲ್ಡಲ್ಲಿ ಫಸ್ಟ್ ಟೈಮ್ ನಮ್ಮ ಇಂಡಿಯಾನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಭಾರಿ ಖುಷಿ ಆಯಿತು ನನಗೆ. ಯಾಕೆ 62 ವರ್ಷ ವಯಸ್ಸು, ಸುಳ್ಳು ವಯಸ್ಸಲ್ಲ, ಮೋಸ ಮಾಡೋ ವಿಷಯ ಅವಶ್ಯಕತೆ ಇಲ್ಲ. ಯಾರುಗಳು ಆಹಾರ ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಆನಂದ ಬೇಕು, ನಮ್ಮ ಕಡೆಯಿಂದ ಸಿಗುತ್ತೆ, ಪ್ರತಿಯೊಂದು ಮಹತ್ವ ಸಿಗುತ್ತೆ. ಹಾಗಾಗಿ ನಾನೊಂದು ಸಿದ್ಧಾಂತ ಇಟ್ಕೊಂಡಿದ್ದೀನಿ, ವೃಕ್ಷೋ ರಕ್ಷೋ ರಕ್ಷಿತ, ಸ್ತ್ರೀ ರಕ್ಷೋ ರಕ್ಷಿ ರಕ್ಷಿತ, ಭೂ ರಕ್ಷೋ ರಕ್ಷಿ ರಕ್ಷಿತ, ಗೋ ರಕ್ಷೋ ರಕ್ಷಿ ರಕ್ಷಿತ, ಹಾಗೇನೆ ರೈತ ರಕ್ಷೋ ರಕ್ಷಿ ರಕ್ಷಿತ. ರೈತ ಉಳಿದ್ರೆ ಅನ್ನ ಕೊಡ್ತಕ್ಕಂಥ ರೈತ ನಾವೆಲ್ಲರೂ ರೈತ ಮನೆ ಹೆಣ್ಣು ಕೊಡೋನಿಲ್ಲ, ಅವನು ನನಗಿದೆ. ಅದರಿಂದ 10 ರಿಂದ 20 ಲಕ್ಷ ಸಂಪಾದನೆ ಮಾಡ್ತಕ್ಕಂಥ ದಾರಿಗಳು ಹೇಗೆ ಏನು ಅಂತ ರೈತರಿಗೆ ಬದಲು ಮಾರ್ಗ ಇದೆ. ಈ ಕಂಪ್ನಿಗಳಿದೆ ಅಂತಲ್ಲ, ರೈತರು ಕೂಡ ರೈತ ಮನೆ ಹೆಣ್ಣು ಕೊಡೋನಿಲ್ಲ, ಅವ್ನು ಹಂಗೆ ಕೊಟ್ಟಿನ ವಾಟ್ ಎವರ್ ಫ್ಯೂಚರ್. ರೈತನ ಹೆಂಗೆ ಬದುಕೋದು ಮುಂದೆ ಹೇಳ್ತೀವಿ, ನಾವೇನು ತಿನ್ನೋದು ಅಲ್ವಾ? ಅದಕ್ಕೋಸ್ಕರ ಅನ್ನ ಕೊಡೋ ರೈತರಿಗೆ ಹುಡ್ಕೊಂಡು ಹೆಣ್ಣು ಕಾಲ ಕಡೆ ದೂರ ಇಲ್ಲ. ಯಾವಾಗ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗುತ್ತೋ ಅವಾಗ ಅವರೇ ಹುಡ್ಕೊಂಬಂದು ಕೊಡ್ತಾರೆ. ದಯವಿಟ್ಟು ರೈತರು ಉಳಿಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತ ನನ್ನ ಸಿಸ್ಟಮ್ ಆಗಿದೆ. ಹಂಗಾಗಿ ಯಾರು ಚಿಂತೆ ಮಾಡಬೇಕಾಗಿಲ್ಲ. ಯಾಕೆ ಇಂಥ ಒಂದು ಕಂಪ್ನಿಗಳನ್ನು ನಾವು ಇದು ಮಾಡೋದ್ರಿಂದ ನಮ್ಮ ಒಂದು ದೇಶಕ್ಕೆ ಒಂದು ಪ್ರಪಂಚಕ್ಕೆ ಒಂದು ಸಂದೇಶ ಆಗಿದೆ ನಮ್ಮ ಕರ್ನಾಟಕದಿಂದ. ಅದಕ್ಕೆ ನಮ್ಮ ಶರತ್ ಅವ್ರಿಗೆ ಒಂದು ಹೆಸರು ಕೊಡಬೇಕು ಅಂತ ಹೇಳಿದ್ರಲ್ಲ, ಅವಕಾಶ ಸಿಗಲ್ಲ. ಏನಂದರೆ ಈಗ ನಮ್ಮ ದ್ವಾಪರ ಯುಗದಲ್ಲಿ, ನಮ್ಮ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೆಂಗೆ ಇದು ಮಾಡಿದ್ನೋ, ನಮ್ಮ ಕಲಿಯುಗದಲ್ಲಿ, ಈಗ ಕಲಿಯುಗ ಕಲಬೆರಗಾಗಿ ಆಗ್ಬಿಟ್ಟಿದೆ ಬಿಡಿ, ಆ ಕಲಿಯುಗದಲ್ಲಿ ಕಲಿಯುಗದ ಶ್ರೀಕೃಷ್ಣ ಅಂತ ಹೇಳ್ಬೋದು ನಮ್ಮ ಶರತ್ ಅವ್ರನ್ನ. ನಿಜವಾಗಿ ಕೊಡ್ಬೋದು. ಯಾಕಂತಂದ್ರೆ ಅಷ್ಟೊಂದು ವಿಷಯಗಳಿದ್ದಾವೆ, ಅಷ್ಟು ಗಾಢವಾಗಿದೆ, ಸಮುದ್ರ ಇದೆ. ಶರತ್ ಸರ್ ನಿಮ್ಮನ್ನ ನೋಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಅವ್ರಿಗೆ? ಆ ಶರತ್ ಸರ್ ಹೇಳೋದಿಷ್ಟೇ, ಸರ್ ಹಿಂಗೆ ಬೆಳಿಬೇಕು ನೀವು, ಎವರಿ ಗ್ರೀನ್ ಆಗ್ಬೇಕು ನೀವು. ಯಾಕಂತಂದ್ರೆ ಸಮಾಜ ಉಳಿಬೇಕಂದ್ರೆ ನಿಮ್ಮಂತ ಅವಶ್ಯಕತೆ ಇದೆ. ನಿಮ್ಮೆಲ್ಲ ಸುಮಾರು ಜನ ಕಣ್ಣು ಬಿದ್ದಿದ್ದಾಯ್ನೋ, ಅವ್ರು ಯಾವನೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಶ್ರೀಕೃಷ್ಣ ಶಕ್ತಿ ನಿಮ್ಮ ಹಿಂದ್ಗಡೆ ಇದೆ. ಆದ ಅಸ್ತ್ರಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ. ನೀವು ಏನು ಹಾದಿಯಲ್ಲ ಅದ್ರಲ್ಲಿ ಹೋಗಿ ನಿಮ್ಮ ಬೆನ್ನಿಂದ ನಾವಿದ್ದೀವಿ, ಜೀವ ಹಿಡಿದ ನೋಡಿ. ಈ ನೆಕ್ಸ್ಟ್ ಬರೋವಾಗ ನನಗೆ 100 ಜನ ನಾನೇ ಕರ್ಕೊಂಡ್ಬರ್ತೀನಿ. ಸೆಂಚುರಿ ಬಾರಿಸ್ತೀನಿ. ನೆಕ್ಸ್ಟ್ ಇದೇ ಡಿಸೆಂಬರ್ 23, 2026 ಮುಗಿದ ನಂತರ 27ಗೆ ನಾನು ಸೆಂಚುರಿ ಬಾರಿಸ್ತೀನಿ. ಜನ ಕರ್ಕೊಂಡು 100 ಜನ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಲಿಸನಿಂಗ್.